ತರುಣ್ ಅವರು ನನಗೆ ಹಳೆ ಸ್ನೇಹಿತರು. ಅವರು ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳ್ಬೇಕು, ನನಗೆ ಮೊದಲು ಒಂದು ವಾಹಿನಿಗೆ ಕೆಲಸ ಮಾಡುವಾಗ ಅವ್ರು ನಗ್ತಾ ಇದ್ದಿದ್ದು, ಅವ್ರು ಇಂಟರ್ವ್ಯೂ ತಗೊಳ್ಳೋದು, ಅದೇ ಜ್ಞಾಪಕ ಬರ್ತದೆ ನನಗೆ. ಅವ್ರು ಇವಾಗ ನಿರ್ಮಾಪಕರಾಗಿ ಬೆಳೆದಿದ್ದಾರೆ ಅಂತಂದ್ರೆ ನಾನೇ ನಿರ್ಮಾಪಕನಾಗದಷ್ಟು ಖುಷಿಯಾಗಿದೆ ನನಗೆ. ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ಯು. ಆಮೇಲೆ ಇನ್ನೊಂದೇನಂದ್ರೆ, ಇವತ್ತು ಎಲ್ಲೋ ಇಡೀ ಟೀಮ್ ನಲ್ಲಿ ಎಲ್ಲೋ ಶೇಡ್ ಆಗಿದೆ. ನಾನು ಕೇಳಿದೆ, తెలుగుదేశం ಪಾರ್ಟಿ ಏನಾದ್ರು ಜಾಯ್ನ್ ಆಗಿದ್ದೀರಾ? ಬಂದೇಟ್ಗೆ ನನಗೆ ಬಹಳ ಖುಷಿ ಆಯ್ತು. ನಾನು ಡಲ್ ಆಗ್ಬಿಟ್ಟೆ ಇವತ್ತು. ಅಂದ್ರೆ ಎಲ್ಲ ಟೆಕ್ನಿಷಿಯನ್ಸ್ ನೋಡಿ, ಮಂಜುನಾಥ್ ಸಾಹೇಬ್ ನೋಡಿ, ಅಜಯ್ ಬಿಡಿ ಅವ್ರು ಹೀರೋ, ಏನು ಹೇಳೋ ಅವಶ್ಯಕತೆ ಇಲ್ಲ. ನಿರ್ಮಾಪಕರು ನೋಡಿ, ಪ್ರತಿಯೊಬ್ಬರು ಕೂಡ ಸ್ಮಾರ್ಟ್ ಆಗಿ ಡ್ರೆಸ್ ಆಗಿದ್ದಾರೆ. ಬಂದಿದೆ, ಸಾಹಿತ್ಯ ಚೆನ್ನಾಗಿ ಬಂದಿದ್ದಾರೆ. ಈ ಸಿನಿಮಾ 2014 ಫಸ್ಟ್ ಸಿನಿಮಾ ನಮ್ಮ ಸಂಸ್ಥೆಯಲ್ಲಿ ಬಿಡುಗಡೆ ಆಗ್ತಾ ಇದೆ. ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ದ ಟೀಮ್. ವಿಜಯನಗರದಲ್ಲಿ ಇದ್ದಾಗ ತರುಣ್ ಮತ್ತು ನಮ್ಮ ರಮೇಶ್ ಸುರೇಶ್ ಅವ್ರ ಜೊತೆಲಿ ಈ ಕಥೆನ ಮೊದಲು ನಾನು ಕೇಳಿದೆ, ಜೊತೆಗೂಡಿ ಮಾಡಬೇಕು ಅನ್ನೋ ಒಂದು ಇಚ್ಛೆ ಕೂಡ ಇತ್ತು. ಕಾರಣಾಂತರಗಳಿಂದ ಅದು ಸ್ವಲ್ಪ ಡಿಲೇ ಆಗ್ತಾ ಪೋಸ್ಟ್ಪೋನ್ ಆಯಿತು. ಆದರೆ ಈ ಮಧ್ಯಭಾಗದಲ್ಲಿ ಎಲ್ಲೂ ನಾನು ಅವ್ರ ಜೊತೆಲಿ ಇರಲಿಲ್ಲ. ಆದರೆ ಒಂದೇ ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಕತೆ ನನ್ನ ಲೈಫು ಇಷ್ಟೇ ಶೂಟಿಂಗ್ ನಡೀತಾ ಇದ್ದಂಥ ಸಮಯದಲ್ಲಿ ಈ ಕಥೆನ ನಾನು ಕೇಳಿದ್ದೆ. ಕತೆ ಭಾಳ ಅದ್ಭುತವಾಗಿ ಮಾಡ್ಕೊಂಡಿದ್ರು. ಅವ್ರು ಡಿಲೇ ಆಗೋಕ್ಕೆ ಕಾರಣ ಏನಂದರೆ, ಏನು ಈ ಸಾಯಿ ಕುಮಾರ್ ಕ್ಯಾರೆಕ್ಟರ್ ಇದೆಯಲ್ಲ, ಅದನ್ನು ಯಾರ ಹತ್ರ ಮಾಡಿಸ್ಬೇಕು, ಯಾರಾದರೂ ಒಂದು ಒಳ್ಳೆ ರನ್ನಿಂಗ್ ಹೀರೋಸ್ ಹತ್ರ ಮಾಡಿಸ್ಬೇಕು ಅಂತ ಭಾಳ ಅಷ್ಟೇ ಹೆಚ್ಚಿನ ಯಶಸ್ಸು ಮತ್ತು ಗಳಿಕೆ ಗಳಿಸ್ತೆ ಅಂತ ನಾನು ಹಾರೈಸ್ತೀನಿ. ಮೂರ್ತಿ ಅವರು ನನಗೆ ತುಂಬ ಇಷ್ಟ. ಯಾಕೆಂದರೆ ಎಷ್ಟು ವರ್ಷದಿಂದ ನೀವು ಓಡಾಡ್ತಿದ್ರಿ ಈ ಮೂರ್ತಿ ಡೈರೆಕ್ಷನ್ ಮಾಡೋಕ್ಕೆ. ಒಂದು 4 ವರ್ಷದಿಂದ ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳು, ನನಗೆ ಒಂದು 3 ಸ್ಕ್ರಿಪ್ಟ್ ಹೇಳಿದ್ದಾರೆ ಅವರು. ಎಲ್ಲ ನಿರ್ಮಾಪಕರು ರೆಡಿಯಾಗಿ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಕೂಡ ಅವರು ನನಗೆ ಸಿಕ್ಕಿದ್ದಾರೆ. ಆದರೆ 4 ವರ್ಷದಿಂದ ಸ್ಟಡಿ ಮಾಡಿ ಈ ವರ್ಷ ಅವರೊಂದು ರೋಸ್ ಅನ್ನೋ ಒಂದು ಒಳ್ಳೆ ಎಕ್ಸ್ಟ್ರಾಡಿನರಿ ಸ್ಕ್ರಿಪ್ಟ್ನ ಇಟ್ಕೊಂಡು ಅದಕ್ಕೆ ಸೂಕ್ತವಾದ ಹೀರೋನೇ ಸೆಲೆಕ್ಟ್ ಮಾಡಿದ್ದಾರೆ ಅಜಯ್. ಅದೇ ಥರ ಹೀರೋಯಿನ್ನು, ಅದೇ ಥರ ಒಳ್ಳೆ ನಿರ್ಮಾಪಕರು ಅವರಿಗೆ ಸಿಕ್ಕಿದ್ದಾರೆ. ಅದೇ ರೀತಿ ಒಂದು ಶಾರ್ಟ್ ಅಥವಾ ಒಂದು ಡೈಲಾಗು ಕೂಡ ಹೀಗೆ ಬರಬೇಕು ಅಂತೇಳಿ ಸ್ಪಾಟಲ್ಲಿ ಪ್ರತಿಯೊಂದಕ್ಕೂ ನಿಂತ್ಕೊಂಡು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಸಹನ್ ಅವರು. ಈ ಸಿನಿಮಾ ಸಕ್ಸಸ್ ಆಗುತ್ತೆ ಅಂತ ನನಗಂತೂ ಗ್ಯಾರಂಟಿ ಸರ್. ಯಾಕೆಂದರೆ ಅಷ್ಟು ಶ್ರಮ ಅದರಲ್ಲಿದೆ. ಮತ್ತು ನಿರ್ಮಾಪಕರು ಅಷ್ಟೇ, ಅವರು ನಮಗೆಲ್ಲ ಬಹಳ ತುಂಬ ಪ್ರೀತಿಯಾದಂಥ ತರುಣ್ ಮತ್ತು 9 ಮಂಜು ಅಂತಲೇ ನಾವು ಕರೀತಾ ಇದ್ವಿ. ಅಂದರೆ TV 9 ಮಂಜು ಅವರು ಅಂತ ನಾವು ಕರೀತಾ ಇದ್ವಿ. ಅವರ ಇಬ್ಬರು ಸ್ನೇಹಿತರು ಸೇರಿ ಸಿನಿಮಾ ಮಾಡಿದ್ದಾರೆ. ಮ್ಯೂಸಿಕ್ಕು ನಾನು ಶೂಟಿಂಗಲ್ಲೇ ನಾನು ಕೇಳ್ಬಿಟ್ಟಿದ್ದೆ. ಶೂಟಿಂಗಲ್ಲಿ ಒಂದು ಸಣ್ಣ ಬಿಟ್ಟು ಹಾಕಿದ್ರು. ಎಲ್ಲ ಶೂಟಿಂಗ್, ಇಡೀ ಶೂಟಿಂಗ್ ಜಾಗದಲ್ಲಿ ಎಲ್ಲರೂ ಕನಸು ಕಾಣುವುದು ಅದನ್ನ ನನಸು ಮಾಡಲಿಕ್ಕೆ, ಅದರ ಜೊತೆ ರಾಜಿಯಾದಕ್ಕೆ ಅಂತ. ಸೊ ರೋಸ್ ಚಿತ್ರತಂಡದವರೆಲ್ಲ ಸೇರ್ಕೊಂಡು ಕನಸು ಕಂಡ್ರು, ಅದರ ಜೊತೆ ರಾಜಿ ಆಗ್ಲಿಲ್ಲ, ರೋಸ್ ಮಾಡಿದ್ದಾರೆ. ಎಲ್ಲರಿಗೂ ಆಲ್ ದಿ ಬೆಸ್ಟ್.
ಮನಾಲಿನಲ್ಲಿ ನಾವು ಆಲ್ಮೋಸ್ಟ್ -ಡಿಗ್ರೀಸಲ್ಲಿ ಶೂಟ್ ಮಾಡಿದ್ದೆವು. ಚಳಿಗಿಂತ ಜಾಸ್ತಿ ವಿಂಡ್ ಅಂದರೆ ಗಾಳಿ ಏನು ಬೀಸ್ತಾ ಇತ್ತಲ್ಲ, ನಾವು ತುಂಬ 13,000 ಅಡಿ ಎತ್ತರದ ಪ್ರದೇಶದಲ್ಲಿ ಪ್ರತಿದಿನ ಹೋಗ್ಬಿಟ್ಟು ಶೂಟ್ ಮಾಡ್ತಾಯಿದ್ದೀವಿ. ಚಳಿ ಓಕೆ ನಾವು ತಡ್ಕೋಬೋದು, ಬಟ್ ಅದು ಗಾಳಿ ಬೀಸ್ತಾ ಇರುತ್ತಲ್ಲ, ಅದೊಂದು -ಡಿಗ್ರೀಸ್ನಲ್ಲಿ ಇರ್ತಕ್ಕಂಥ ವಿಂಡ್, ಅದು ಆಲ್ಮೋಸ್ಟ್ ನಮ್ಮ ಬ್ಲಡ್ನೆಲ್ಲ ಫ್ರೀಸ್ ಮಾಡಿಬಿಡುತ್ತೆ. ಸೊ ಅಂಥ ಒಂದು ಕಷ್ಟದಲ್ಲೂ ಕೂಡ ನಗ್ನಗ್ತಾ ಮೆಲೋಡಿಯಾಗಿ ಹಾಡ್ತಾ ಹೋಗಬೇಕು. ಸ್ಕ್ರೀನಲ್ಲಿ ನೋಡಬೇಕಾದ್ರೆ ಎಲ್ಲರೂ ಇಷ್ಟೊಂದು ಆರಾಮಾಗಿರುತ್ತೆ, ಸ್ನೋ ಇಸ್ ಬ್ಯೂಟಿಫುಲ್ ಆಗಿರುತ್ತೆ, ಇಸ್ ಕಂಫರ್ಟಬಲ್ ಆಗಿರುತ್ತೆ ಅನಿಸುತ್ತೆ. ಬಟ್ ಅಲ್ಲಿ ಹೋದಾಗಲೇ ಗೊತ್ತಾಗೋದು, ಕ್ಯಾಮ್ರಾ ಸ್ಟ್ಯಾಂಡ್ ಇಟ್ಟರು ಕ್ಯಾಮ್ರಾ ಸ್ಟ್ಯಾಂಡೇ ಅಲ್ಲಾಡೋದು ಅಂತ ಜೋರಾಗಿ ಗಾಳಿ ಬೀಸೋದು. ಬಟ್ ಹೇಳ್ತೀವಲ್ಲ, ಒಂದು ಸೆಕೆಂಡ್ ನಾವು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು, ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದ್ದಾಗಿದೆ. ಎಲ್ಲ ಕಷ್ಟಗಳು ಕೂಡ ಡಿಸಾಲ್ವ್ ಆಗೋದು ಮತ್ತು ಒಳ್ಳೆ ಸಿನಿಮಾ ಮಾಡಬೇಕು ಅಷ್ಟೇ. ನಮ್ಮ ಕಷ್ಟ ನಮಗೆ ಬಿಡಿ, ಬಟ್ ಡೆಫಿನೆಟ್ಲಿ ನಿಮಗೊಂದು ಒಳ್ಳೆ ಸಿನಿಮಾ ಕೊಡಬೇಕನ್ನೋ ಉದ್ದೇಶ ಇದೆ. ಖಂಡಿತ ರೋಸ್ ಸಿನಿಮಾ ಒಳ್ಳೆ ಸಿನಿಮಾ ಆಗಿದೆ. ತುಂಬ ಒಳ್ಳೆ ಹುಡುಗಿ, ತುಂಬ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾಳೆ ಶ್ರಾವಣಿ. ಈ ಕ್ಯಾರೆಕ್ಟ್ರಿಗೆ ಐ ಥಿಂಕ್ ತುಂಬ ಸೂಕ್ತವಾಗಿರ್ತಕ್ಕಂಥ ಒಂದು ಪಾತ್ರ. ಸ್ಟಾರ್ಟಿಂಗ್ನಲ್ಲಿ ನಾವು ನೋಡಿದಾಗ ಈ ಹುಡುಗಿ ಇದು ಮಾಡ್ತಾಳೋ ಇಲ್ಲೋ ಅಂತ ನಮಗೆ ಎಲ್ಲರಿಗೂ ಒಂದು ಕುತೂಹಲ ಬಂದಿತ್ತು. ಬಟ್ ತುಂಬ ಚೆನ್ನಾಗಿ ನಿರ್ವಹಿಸಿದಾಳೆ ಅವಳ ಪಾತ್ರನ. ಒಳ್ಳೆ ಕಳೆ ಬಂದಿದೆ ಪಾತ್ರ. ಆಡಿಯೋ ರಿಲೀಸ್ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ ಆಬ್ವಿಯಸ್ಲಿ. ಯಾಕೆ ಅಂದರೆ ನಾವು ತುಂಬ ಪ್ರೀತಿಸಿ ಮಾಡಿರುವಂಥ ಸಿನಿಮಾ ಇದು. ನಿರ್ಮಾಪಕರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಒಂದು ತುಂಬ ಪ್ರೀತಿಸಿ ಮಾಡಿರೋಂಥ ಚಿತ್ರ. ಸೊ ತುಂಬ ಖುಷಿಯಾಗುತ್ತೆ ಇವತ್ತು ಈ ಮಟ್ಟಕ್ಕೆ ಬಂದು ತಲುಪಿದೆ ಸಿನಿಮಾ. ಹೀಗೆ ಜನರು ಆಲ್ರೆಡಿ ನಮ್ಮ ಪ್ರೋಮೋನ ಹಾಗೆ ಸಾರಿ ಸಾಂಗ್ನ ಆಗಲಿ ಇಷ್ಟಪಡ್ತಿದ್ದಾರೆ. ಸೊ ಬೇರೆ ಮಿಕ್ಕಿದೆಲ್ಲ ಹಾಡುಗಳನ್ನ ಇಷ್ಟಪಡಲಿ ಅಂತ ಕೇಳ್ಬೋದು. ನಿಮ್ಮ ಚಿತ್ರದಲ್ಲಿ ಎಷ್ಟು ಸಾಂಗ್ಗಳಿದೆ? ನಿಮಗೆ ಫೇವ್ರೇಟ್ ಸಾಂಗ್? ನಮ್ಮ ಚಿತ್ರದಲ್ಲಿ ಒಟ್ಟು 5 ಹಾಡಿದೆ. ನನಗೆ ತುಂಬಾ ಫೇವ್ರೆಟ್ ಸಾಂಗ್ ಹೂವೆ ಸಾಂಗ್. ಅದನ್ನು ಶೂಟ್ ಆಗಿಲ್ಲ, ಸೊ ನೆಕ್ಸ್ಟ್ ವೀಕ್ ಶೂಟ್ ಮಾಡ್ತಿದ್ದೀವಿ. ಅದು ಬಿಟ್ಟು ನವಿಲುಗರಿ ಅಂತ ಒಂದು ಸಾಂಗ್ ಇದೆ, ನನಗೆ ತುಂಬಾ ಇಷ್ಟ ಆ ಸಾಂಗ್. ಯಾಕಂದರೆ ನಾನು ಮನಾಲಿಲಿ -ಡಿಗ್ರೀಸ್ ಇದ್ದರೂ ಅಲ್ಲಿ ಮಾಡೋಕ್ಕಾಗಲ್ಲ ಅನ್ನೋ ಸಿಚುವೇಶನೇ ಇತ್ತು. ಬಟ್ ಏನೋ ಗೊತ್ತಿಲ್ಲ, ಸಿನಿಮಾ ಮೇಲೆ ಪ್ರೀತಿನೋ ಏನೋ, ಬಟ್ ದೇವ್ರ ದಯದಿಂದ ಕಂಪ್ಲೀಟ್ ಮಾಡಿದ್ವಿ. ಆ ಸಾಂಗ್ ನನಗೆ ತುಂಬ ಮೆಮರೀಸ್, ತುಂಬ ನೆನಪುಗಳಿದೆ ಆ ಸಾಂಗಲ್ಲಿ. ಆ್ಯಂಡ್ ತುಂಬ ಹತ್ತಿರ ಅದು ನನಗೆ. ಸೊ ಅದಕ್ಕೆ ನನಗೆ ಆ ಸಾಂಗ್ ತುಂಬ ಇಷ್ಟ. ನಿಮ್ಮ ಚಿತ್ರದ ಇವತ್ತು ಹೀರೋ ಅಂತಲೇ ಹೇಳಿದ್ರೆ ಅನೂಪ್ ಸಲೀಂ ಅವ್ರ ಬಗ್ಗೆ ಹೇಳಿದ್ರೆ ಏನೇನು? ಅನೂಪ್ ಸಲೀಂ ಅವ್ರ ಬಗ್ಗೆ ಹೇಳೋದು ಮಾತುಗಳು ಕಡಿಮೆ. ಎಷ್ಟು ಮಾತುಗಳು ಹೇಳಿದ್ರು ಅದು ಕಡಿಮೆ. ಯಾಕಂದರೆ ಮ್ಯೂಸಿಕ್ ಅಂದ್ರೇ ಅನೂಪ್ ಸಲೀಂ ಅನ್ನೋ ಥರ ಆಗಿದೆ ಇವಾಗ. ಬಿಕಾಸ್ ಆಲ್ರೆಡಿ ಅವರು ತುಂಬ ದೊಡ್ಡ ಚಕ್ ಬಾಸ್ಟರ್ಸ್ ಕೊಟ್ಟಿದ್ದಾರೆ, ಬ್ಲಾಕ್ ಬಾಸ್ಟರ್ಸ್ ಕೊಟ್ಟಿದ್ದಾರೆ ಮ್ಯೂಸಿಕಲ್ಲಿ. ಆ್ಯಂಡ್ ಈ ವರ್ಷ ಅವ್ರಿಗೆ ರೋಸ್ ಖಂಡಿತ ಒಂದು ದೊಡ್ಡ ಬ್ಲಾಕ್ ಬಾಸ್ಟರ್ ಕೊಡುತ್ತೆ ಮ್ಯೂಸಿಕಲ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ, ಒಂದು ಲವ್ ಸ್ಟೋರಿಗೆ ತಕ್ಕಂತಿದೆ. ಬಿಕಾಸ್ ಕೇಳಿದಾಗೆಲ್ಲ ನಾವು ಅದೇ ಮೆಲೋಡಿಯಲ್ಲಿ ಫ್ಲೋ ಆಗೋಗ್ತೀವಿ. ಸೊ ಅದಕ್ಕೆ ತಕ್ಕಂತೆ ನಾಗೇಂದ್ರ ಪ್ರಸಾದ್ ಸರ್ ಅವ್ರ ಲಿರಿಕ್ಸ್ ಇದೆ. ಆ್ಯಂಡ್ ಯೋಗರಾಜ್ ಭಟ್ರು ಒಂದು ಸಾಂಗ್ ಬರ್ತಿದ್ದಾರೆ, ತುಂಬ ಅದ್ಭುತವಾಗಿ ಬಂದಿದೆ. ರೋಸ್ ಚಿತ್ರದ ಸಾಂಗ್ಗಳು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಅದರಲ್ಲಿ ನೀವು ಶ್ರೇಯ ಅವರು ನೋಡೋಕ್ಕೆ ತುಂಬ ಸೂಪರಾಗಿ ಕಾಣ್ತಿದ್ದೀರ, ನೋಡೋಕ್ಕೆ 2 ಕಣ್ಣು ಸಾಧ್ಯವಪ್ಪ ಅಂತ. ಈ ಕಾರಣ ಏನು? ಈ ಥರ ಕಾರಣಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ನಮ್ಮ ಸಿನಿಮಾಟೋಗ್ರಾಫರ್ ಗುರುಪ್ರಶಾಂತ್ ರೈ ಆ್ಯಂಡ್ ನಮ್ಮ ಕಲೈ ಮಾಸ್ಟರ್. ನನ್ನನ್ನು ಬ್ಯೂಟಿಫುಲ್ಲಾಗಿ ತೋರಿಸಿದ್ಕೆ ಎಷ್ಟು ಚಳಿಯಲ್ಲಿ ನಡುಗ್ತಿದ್ದೀನಿ. ನನಗೆ ನಂಬೋಕ್ಕಾಗ್ತಿಲ್ಲ ಆ್ಯಕ್ಚುಲಿ ಆ ಸಾಂಗ್ನ ನೋಡಿ. ಯಾಕಂದರೆ ನಾವು ಪಟ್ಟಿರೋ ಕಷ್ಟ ಅಲ್ಲಿ ಅದು ಇಲ್ಲಿ ಅದಕ್ಕಿಂತ ಡಬಲ್ ಖುಷಿ ಕೊಡ್ತಿದೆ. ಯಾಕಂದ್ರೆ ನಾನು ನೋಡಿದಾಗ ನಮ್ಮ ಇಡೀ ಬಾಡಿ ವೈಬ್ರೇಷನ್ ಮೋಡಲ್ಲಿತ್ತು. ನಂಗೆ ಗೊತ್ತಿಲ್ಲ ಗುರು ಸರ್ ಎಷ್ಟು ಬ್ಯೂಟಿಫುಲ್ಲಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ನನ್ನನ್ನು. ಆ್ಯಂಡ್ ಕಲೈ ಮಾಸ್ಟ್ರು ಯಾವಾಗಲೂ ಬೈತಾಯಿದ್ರು, ಸರಿಯಾಗಿ ಮಾಡು ಶ್ರಾವ್ಯ, ಸರಿಯಾಗಿ ಮಾಡು. ನನಗೆ ಗೊತ್ತಿರಲಿಲ್ಲ ಇದಕ್ಕೆ ಅವ್ರು ಹೇಳ್ತಾ ಇದ್ದಿದ್ದು ಅಂತ. ಬಟ್ ಹ್ಯಾಟ್ಸ್ ಆಫ್ ಅವ್ರಿಗೆ, ನನ್ನ ಕೈಲಿ ಅಷ್ಟು ಮಾಡಿಸಿದ್ಕೆ. ಹಾಡುಗಳ ಬಗ್ಗೆ ಹೇಳಬೇಕು ಅಂದರೆ ನನ್ನ ಸಂಗೀತಕ್ಕಿಂತ ಜಾಸ್ತಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದ್ದೇ ಮೇಲುಗೈ. ಯಾಕಂದರೆ ಅವರು ನನ್ನ ಮ್ಯೂಸಿಕ್ ಕರಿಯರ್ಗೆ ದೊಡ್ಡ, ನಾನು ಅವ್ರನ್ನ ತುಂಬ ಸ್ಟ್ರೆಂತಾಗಿ ಉಪಯೋಗಿಸ್ಕೊಂಡಿದ್ದೀನಿ. ಯಾಕಂದರೆ ಹಿಂದೆ ಪ್ರೀತ್ಸೆಗಾಗಲಿ, ಮದರಂಗಿ ಆಗಲಿ, ಪರಾರಿ ಆಗಲಿ ಅಷ್ಟು ಚೆನ್ನಾಗಿ ನನಗೆ ಅವರು ಬರ್ಕೊಡ್ತಾರೆ, ಯಾವಾಗಲೂ ಪ್ರೀತಿಯಿಂದ ಬರ್ಕೊಡ್ತಾರೆ. ಹಾಗಾಗಿ ಅವ್ರಿಗೇ ನಾನು ಜಾಸ್ತಿ ಕ್ರೆಡಿಟ್ ಕೊಡ್ತೀನಿ. ಆಮೇಲೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಪ್ರೊಡ್ಯೂಸರ್ಸು ತುಂಬಾ ಏನು ಕೊರತೆ ಇಲ್ದಲೇ ನೀವು ಸ್ಕ್ರೀನ್ ಮೇಲೆ ನೋಡಿದ್ರೆ ಹೌದಪ್ಪ ಪ್ರೊಡ್ಯೂಸರ್ಸ್ ಏನು ಮೋಸ ಮಾಡಿಲ್ಲ ಸಿನಿಮಾಗೆ ಅಂತ ಆ ಥರ ಒಂದು ಫೀಲ್ ಆಗುತ್ತೆ. ನಮ್ಮ ಡೈರೆಕ್ಟ್ರ್ ಬಗ್ಗೆ ಹೇಳಲೇಬೇಕು, ಯಾಕಂದರೆ ಸ್ಕ್ರಿಪ್ಟ್ನ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದಲ್ದಲೇ ಎಕ್ಸಿಕ್ಯೂಷನ್ ತುಂಬ ಇಂಪಾರ್ಟೆಂಟ್. ಇವಾಗ ಎಲ್ಲ ಕಥೆಗಳ ಲೈನ್ ತೊಗೊಂಡ್ರೂ ಚೆನ್ನಾಗಿರುತ್ತೆ, ಬಟ್ ಅದು ಸ್ಕ್ರೀನ್ ಮೇಲೆ ಒಂದು ಎಂಟರ್ಟೈನಿಂಗ್ ಆಗಿರಬೇಕು, ಎಮೋಷ್ನಲ್ ಆಗಿರಬೇಕು, ಎಲ್ಲ ಎಲಿಮೆಂಟ್ಸ್ ಇರಬೇಕು. ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಆ ಎಕ್ಸಿಕ್ಯೂಷನ್ನಲ್ಲಿ ಇನ್ನೊಂದು ಮುಖ್ಯ ಪಾತ್ರಧಾರಿ ಅಂದರೆ ನಮ್ಮ
ಸಿನಿಮಾಟೋಗ್ರಫರ್ ಗುರುಪ್ರಶಾಂತ್ ರೈ ಅವರು ತುಂಬಾ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ ಸಿನಿಮಾನ. ರೀರೆಕಾರ್ಡಿಂಗ್ ನಡೀತಿದೆ. ನಾನು ರೀರೆಕಾರ್ಡಿಂಗಲ್ಲಿ ನೋಡ್ಬೇಕಾದ್ರೆ ನನಗೆ ಫಸ್ಟ್ ಅನಿಸಿದ್ದು ಫಸ್ಟ್ ಹಾಫಲ್ಲಿ ಸಾಧು ಅವರು, ಬುಲೆಟ್ ಪ್ರಕಾಶ್ ಅವರು ಎಲ್ಲ ತುಂಬ ಚೆನ್ನಾಗಿ ನಟಿಸಿದ್ದಾರೆ. ತುಂಬ ನಕ್ಕು ಸಾಕಾಗುತ್ತೆ. ಇಡೀ ಸಿನಿಮಾನ ಒಬ್ಬ ನಾಯಕಿ ಪಾತ್ರ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆಮೇಲೆ ತುಂಬ ಚೆನ್ನಾಗಿ ಇನ್ವಾಲ್ವ್ ಆಗಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಇಡೀ ಸಿನಿಮಾನ ನಮ್ಮ ನಾಯಕಿ ಶ್ರಾವ್ಯ ಅವರು ಅವರೇ ಹೈಲೈಟ್ ಆಗ್ತಾರೆ ಸಿನಿಮಾ ಕೊನೆಯಲ್ಲಿ. ಅಷ್ಟು ಚೆನ್ನಾಗಿ ನಟನೆ ಮಾಡಿದ್ದಾರೆ. ಫಸ್ಟ್ ಸಿನಿಮಾ ಅಂತ ಅನಿಸಲ್ಲ ಅವತ್ತು. ಅಲ್ಲಿನ ಎಕ್ಸ್ಪೀರಿಯೆನ್ಸು ನನಗೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಸರಿ. ನೀವು ಈಗ ಏನು ಫುಟೇಜ್ ನೋಡಿದ್ದೀರಾ ಅಲ್ಲೇ ಗೊತ್ತಾಗುತ್ತೆ ನಿಮಗೆ. ಒಂದು ಒಳ್ಳೆ ಲೊಕೇಶನ್, ಅಂದರೆ ಈಗ ನಾವು ಶಿಶು ಅಂತ ಒಂದು ಪ್ಲೇಸಲ್ಲಿ ಮಾಡಿದ್ವಿ. ಮನಾಲಿಯಿಂದ ಒಂದು 100 ಕಿಲೋಮೀಟ್ರ್ ದೂರ. 5 hours ಹೋಗಬೇಕು, ಮತ್ತು 2 hours ಶೂಟ್ ಮಾಡಿದ್ಮೇಲೆ ಮತ್ತೆ 5 hours ವಾಪಸ್ ಬರ್ತಾಯಿದ್ವಿ. 7 ದಿವಸದಲ್ಲಿ 3 ಸಾಂಗ್ ಮಾಡೋಣ ಅಂತೋದ್ವಿ. ಬಟ್ 14 ದಿವಸಕ್ಕೆ 2 ಸಾಂಗ್ ಮಾತ್ರ ಆಯಿತು. ಅದರ ಪ್ರತಿಫಲ ಇಂಥ ಒಂದು ಒಳ್ಳೆ ಸಾಂಗ್ ಕೊಟ್ಟಿದ್ದೀವಿ. ಇದು ನನ್ನ ಅನುಭವ ಅಲ್ಲಿದ್ದು. ಮಾಧ್ಯಮದಲ್ಲಿ ಇದ್ದವರು ಸಿನಿಮಾ ವಸ್ತುಗಳ ತುಂಬ ಒಳ್ಳೆಯದು, ಅದರ ಬಗ್ಗೆ ತುಂಬ ಎಕ್ಸ್ಪೀರಿಯನ್ಸ್. ಅದರ ಪಲ್ಸ್ ಹೇಗೆ ಇಟ್ಕೊಂಡಿದ್ದೀರಿ ಈ ಸಿನಿಮಾ? ನನಗೆ ಮಾಧ್ಯಮದಲ್ಲಿ ಇದ್ದಾಗ ಒಂದು ಅನ್ನಿಸ್ತಾ ಇತ್ತು, ಟೆಕ್ನಿಷಿಯನ್ಸ್ ಎಲ್ಲ ಸೇರಿದ್ರೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ. ಒಳ್ಳೆ ಟೆಕ್ನಿಷಿಯನ್ಸ್ ಸೇರಿದಾಗ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ. ಅದೇ ರೀತಿ ನಾನು ಮಾಧ್ಯಮದಲ್ಲಿ ಇದ್ದುಕೊಂಡು ಇವತ್ತು ನಾನು ಧೈರ್ಯವಾಗಿ ಎದೆ ಮುಟ್ಕೊಂಡು ಹೇಳಬಲ್ಲೆ. ನಾವು ರೋಸ್ ಚಿತ್ರದಿಂದ ಒಂದು ಒಳ್ಳೆ ತಂತ್ರಜ್ಞರ ತಂಡ, ಒಂದು ನಿರ್ದೇಶನ ಆಗ್ಬೋದು, ಒಂದು ಛಾಯಾಗ್ರಹಣ ಆಗ್ಬೋದು, ಮತ್ತು ಒಂದು ಒಳ್ಳೆಯ ನಟಿನ ಕೊಡ್ತಾಯಿದ್ದೀನಿ ಇಂಡಸ್ಟ್ರಿಗೆ. ತುಂಬ ಖುಷಿ ಆಗುತ್ತೆ. ಒಂದು ಒಳ್ಳೆಯ ತಂತ್ರಜ್ಞಾನ ನಾನು ಕೊಟ್ಟಿದ್ದೀನಿ ಇಂಡಸ್ಟ್ರಿಗೆ. ಓಕೆ, ಡೈರೆಕ್ಟ್ರ್ ಬಗ್ಗೆ ನಾನು ಹೇಳೋದೇನೂ ಇಲ್ಲ. ನೀವೇ ಸಿನಿಮಾನ ರಿಲೀಸ್ ದಿವಸ ಒಂದು ಕಾಲಿಗೆ ಏನು ಸಿನಿಮಾ ಬಿಡುತ್ತೆ ಬಿಟ್ಟ ಮೇಲೆ ನೀವೇ ಮಾತಾಡ್ತೀರಾ, ಯಾರಪ್ಪ ಇವನು ಡೈರೆಕ್ಟ್ರ್ ಇಷ್ಟು ದಿನ ಎಲ್ಲೋಗಿದ್ದ, ತುಂಬ ಒಂದು ಒಳ್ಳೆ ಕನ್ನಡಕ್ಕೆ ಒಂದು ಒಳ್ಳೆ ಡೈರೆಕ್ಟ್ರ್. ಮತ್ತು ಇದು ಏನಿದೆ ಅದು ಒಂದು 20% ಮಾತ್ರ ಈ ಸಿನಿಮಾದಲ್ಲಿ ಅವ್ರು ಪ್ರೂವ್ ಮಾಡಿದ್ದಾರೆ. ಮುಂದಿನ ಇದರಿಂದ ಆ ಡೈರೆಕ್ಟ್ರಿಂದ ತುಂಬ ಒಳ್ಳೆ ದೊಡ್ಡ ಸಿನಿಮಾಗಳನ್ನ ಒಂದು ಟೆಕ್ನಿಕಲಿ, ಆ್ಯಕ್ಚುಲಿ ಒಂದು ಕಥೆಯ ಜೊತೆ ಒಬ್ಬ ಒಳ್ಳೆ ಟೆಕ್ನಿಕಲಿ ಸ್ಟ್ರಾಂಗ್ ಇರೋವಂಥ ಒಬ್ಬ ಡೈರೆಕ್ಟ್ರ ಈ ರೋಸ್ ಚಿತ್ರತಂಡ ಕೊಟ್ಟಿದೆ. ಹಾಗೆಯೇ ಒಂದು ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇರೋಂಥ ಒಬ್ಬ ಛಾಯಾಗ್ರಾಹಕರನ್ನ ಈ ರೋಸ್ ಚಿತ್ರತಂಡ ಕೊಟ್ಟಿದೆ. ಲಿರಿಕ್ಸ್ ಮತ್ತು ಮ್ಯೂಸಿಕ್ ಎರಡರ ಕಾಂಬಿನೇಷನ್. ಮ್ಯೂಸಿಕ್ ಬಗ್ಗೆ ನಾನು ಮಾತಾಡೋಂಗಿಲ್ಲ. ಈ ಸಾಂಗ್ನ ಕೇಳ್ತಾ ನಿಮಗೆ ಗೊತ್ತಾಗುತ್ತೆ. ಅನೂಪ್ ಶೈಲಿನ ಬಗ್ಗೆ ಮಾತಾಡೋಂಗಿಲ್ಲ. ಪ್ರತಿದಿನ ಕಿತ್ತಾಡಿದ್ದೀವಿ. ನನಗೆ ಒಂದು ಟ್ಯೂನ್ಗೆ 10-15 ಟ್ಯೂನ್ ಕೊಟ್ಟು 10-15 ಟ್ಯೂನ್ ಕೊಟ್ಟು ಅದರಲ್ಲಿ ಒಂದೊಂದು ಓಕೆ ಮಾಡಿದ್ದೀವಿ. ಆಗಲೂ ಬೇಜಾರು ಮಾಡ್ಕೊಂಡಿಲ್ಲ. ಓಕೆ ಸರ್, ಕೊಡೋಣ ಸರ್, ಮಾಡೋಣ ಸರ್ ಅಂತ ತುಂಬ ಒಳ್ಳೆ ಟ್ಯೂನ್ಸ್ ಮಾಡಿದ್ದಾರೆ. ಮತ್ತು ಲಿರಿಕ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಯುವರಾಜ್ ಭಟ್ ಸರ್ ನನಗೆ ಇಂಡಸ್ಟ್ರಿ ಬಂದಾಗಿಂದ ತುಂಬಾ ಈಗ ನಾನು ಈ ಸಿನಿಮಾ ಮಾಡಬೇಕಂದ್ರೆ ಒಂದು ಗುರು ಅಂತ ಹೇಳ್ಬೋದು. ಸಿನಿಮಾ ಮಾಡೋಕ್ಕೆ ಅವರು ಒಬ್ಬ ಕಾರಣಕರ್ತರು. ಸ್ಪಾಟಲ್ಲಿ ಕೂತ್ಕೊಂಡು ಟ್ಯೂನ್ ಕೇಳಿ ಈ ಟ್ಯೂನ್ ಚೆನ್ನಾಗಿಲ್ಲ ಅಂತೇಳಿ ಇನ್ನೊಂದು ಟ್ಯೂನ್ ಸ್ಪಾಟಲ್ಲೇ ಹಾಕಿಸಿ ಅಷ್ಟು ತಾಳ್ಮೆಯಿಂದ 1 ಅವರಲ್ಲಿ ನನಗೆ ಲಿರಿಕ್ಸ್ ಬರ್ಕೊಟ್ಟು ಒಂದು ಬೇರೆ ರೀತಿಯ ಸಾಂಗ್ ಕೊಡ್ತಾರೆ. 5 ಸಾಂಗಲ್ಲಿ ಈ ಆಲ್ಬಮಲ್ಲಿ ಆ ಒಂದು ಸಾಂಗ್ ಬೇರೆ ರೀತಿಯಲ್ಲಿ ಇರುತ್ತೆ. ಇನ್ನು ನಾಗೇಂದ್ರ ಪ್ರಸಾದ್ ಬಗ್ಗೆ 4 ಸಾಂಗು, 4 ವಿಧ ಸಿಚುವೇಶನ್ಗೆ ತಕ್ಕಂತೆ ಅವ್ರಿಗೆ ಸಿನಿಮಾ ಒಂದು ಲೈನ್ ಹೇಳಿದ ತಕ್ಷಣ ಆ ಸಿಚುವೇಶನ್ಗೆ ಏನು ಬರುತ್ತೆ ಆ ರೀತಿ ಪದಗಳನ್ನ ಬಳಸಿ ನಿಮಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಏನಪ್ಪ ಸಿಚುವೇಶನ್ ಕರೆಕ್ಟಾಗಿದೆಯಲ್ಲ ಈ ವರ್ಡ್ಸು ಅನಿಸುತ್ತೆ. ಅಷ್ಟು ಚೆನ್ನಾಗಿ ನಾಗೇಂದ್ರ ಪ್ರಸಾದ್ ಲಿರಿಕ್ಸ್ ಬರ್ಕೊಡ್ತಾರೆ. ರಿಲೀಸು ನನಗೆ ಈ ಮಂತ್ ಎಂಡ್ ಅಥವಾ ಮಿಡ್ಡಲ್ಲಿ ಕಾಪಿ ಬರೋ ಪ್ಲ್ಯಾನ್ ಇದೆ. ಬಂದರೆ ರೋಸ್ ಅಂದಿದ ತಕ್ಷಣ ಪ್ರೇಮಿಗಳ ದಿನಾಚರಣೆಗೆ ಕೊಡುಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇದೆಲ್ಲ ಪೋಸ್ಟ್ ಪ್ರೊಡಕ್ಷನ್ ಮೇಲೆ ನಿಂತಿದೆ. ಸರ್, ಸಿನಿಮಾನ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಈಗ ಇಷ್ಟೊತ್ತು ವಿಜುವಲ್ಸ್ ನೀವು ನೋಡಿದ್ದೀರಾ. ಒಂದು ಒಳ್ಳೆ ಕಮೆಂಟ್ ಬಂದಿದೆ. ಖಂಡಿತವಾಗ್ಲೂ ಇಲ್ಲಿ ಏನು ಹೋಪ್ ನಾವು ಕ್ರಿಯೇಟ್ ಮಾಡಿದ್ದೀವಿ ಅದಕ್ಕೆ 2ರಷ್ಟು ನಾವು ರಿಸಲ್ಟ್ ಕೊಡ್ತೀವಿ. 100% ಒಂದು ಒಳ್ಳೆ ಸಿನಿಮಾ ಆಗುತ್ತೆ ರೋಸ್ ಅಂತ ಹೇಳೋದಕ್ಕೆ ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ. 100% ಸರ್. ನಾವು ಏನು ಸ್ಕ್ರಿಪ್ಟು ಒಬ್ಬ ನಿರ್ದೇಶಕ ಒಂದು ವಿಜುವಲ್ನ ಫೀಲ್ ಮಾಡ್ತಾನೆ, ಕಲ್ಪನೆನ ಯೋಚನೆ ಮಾಡ್ತಾನೆ, ಅದಕ್ಕೆ 2ರಷ್ಟು ನಮ್ಮ ಸಿನಿಮಾ ಬಂದಿದೆ. ಅಲ್ಲಿ ನಾವು ಗೆದ್ವಿ ಅಂತಲೇ ನನಗೆ ತುಂಬಾ ಕಾನ್ಫಿಡೆಂಟ್ ಇದೆ. 100% ನೋಡಿ ಪ್ರತಿಯೊಬ್ಬರು ಒಂದೊಂದು ಸನ್ನಿವೇಶಗಳನ್ನ ನಾನು ತೋರಿಸ್ತಿರ್ತೀನಿ ನಮ್ಮ ಟೆಕ್ನಿಷಿಯನ್ಸ್ಗೆ. ನೋಡ್ಬೇಕಾದ್ರೆ ಅವ್ರು ಒಂದು ರೀತಿ ಫೀಲ್ ಮಾಡ್ತಾರೆ. ಆ ಫೀಲ್ ಮಾಡ್ಬೇಕಾದ್ರೆ ಅರ್ಥ ಆಗುತ್ತೆ ನನಗೆ 100% ಇದು ಒಬ್ರಿಗೆ ರೀಚ್ ಆಗುತ್ತೆ ಅಂದರೆ ಇದು 10 ಜನಕ್ಕೆ ಈಸಿಯಾಗಿ ರೀಚ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ. ಪ್ರತಿಯೊಬ್ಬರು ಕೂಡ ಒಂದು ಲವರ್ಸ್ ಆಗ್ಬೋದು, ಮತ್ತು ಒಂದು ಫ್ಯಾಮಿಲಿ ಆಗ್ಬೋದು, ಒಂದು ಕಾಮಿಡಿನ ಇಷ್ಟಪಡೋರಾಗ್ಬೋದು, ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸಿನಿಮಾದಲ್ಲಿ ಒಂದು ಒಳ್ಳೊಳ್ಳೆ ವಿಷಯಗಳಿದೆ. 100% ನೋಡೋ ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ಕೂಡ ಸಿನಿಮಾ ಒಂದಲ್ಲ ಒಂದು ರೀತಿ ಅವನ ಹೃದಯ ತಟ್ಟುತ್ತೆ ಅಂತ ಹೇಳ್ತೀನಿ. ಆರ್ಟಿಸ್ಟ್ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ಆಫ್ ಆಲ್ ಅಜಯ್ ಸರು, ಶ್ರವ್ಯ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ನನಗೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಸನ್ನಿವೇಶಗಳಲ್ಲಿ ಅದಕ್ಕೆ 2ರಷ್ಟು ಅವ್ರು ಕೊಟ್ಟಿದ್ದಾರೆ. ಈಗ ಕೆಲವು ಸಿನಿಮಾ ನೋಡ್ತೀವಿ ಅನ್ನೋ ಫೀಲ್ ಬರುತ್ತೆ. ಬಟ್ ನಮ್ಮ ಸಿನಿಮಾದೊಳಗೆ ಒಂದು ನೈಜತೆಯನ್ನು ನಾವು ತರೋದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದೀವಿ. ಅದು 100% ನಾವು ಅದರಲ್ಲಿ ನಾವು ಗೆದ್ದಿದ್ದೀವಿ ಅಂತ ನಾನು